ಸ್ಟಾರ್ಟ್ ಮಾಡೋಲ್ಲ. ಭಾರತ ಪ್ರಜಾಸತ್ತಾತ್ಮಕ ಯೋಜನಾ ಫೆಡರೇಷನ್ DYFI ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ DYFIನ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್, ಜಿಲ್ಲಾ ಕೋಶಾಧಿಕಾರಿ ಮನೋಜ್ ವಾಮಂಜೂರ್, ಜಿಲ್ಲಾ ಪದಾಧಿಕಾರಿಗಳಂತಹ ನಿತಿನ್ ಕುತ್ತಾರ್, ರಿಜ್ವಾನ್ ಹರೇಕಲ, ಅದೇ ರೀತಿ ಚರಣ್ ಶೆಟ್ಟಿ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಕರೀತಕ್ಕಂಥ ಉದ್ದೇಶ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸರ್ಕಾರ ಖಾಸಗಿ ಒಡೆತನಕ್ಕೆ ನೀಡ್ತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥದ್ದೆಲ್ಲ ನಮಗೆ ಗೊತ್ತಿದೆ ಅಂತ ಭಾವಿಸ್ತೇವೆ. ಜಿಲ್ಲೆಯ ಸಮುದಾಯ ಆರೋಗ್ಯ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕು ಆಸ್ಪತ್ರೆಗಳನ್ನು ಖಾಸಗಿಯವರಿಗೆ ಕರಾರು ಮಾಡಿಕೊಂಡಿರ್ತಕ್ಕಂಥ ಸರ್ಕಾರದ ನೀತಿ ಏನಿದೆ ಅದನ್ನು ರದ್ದುಗೊಳಿಸಬೇಕು ಮತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳು ಇವತ್ತು ಜಿಲ್ಲೆಯಲ್ಲಿ ಅನೇಕ ಕಡೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂಥ ಅಂಕಿಅಂಶಗಳ ಆಧಾರದಲ್ಲಿ ಮತ್ತು ಅತಿ ಹೆಚ್ಚು ಹೃದಯರೋಗ ಸಂಬಂಧಿತ ಕಾಯಿಲೆಯಲ್ಲಿ ಮೃತಪಟ್ಟವರ ಅಂಕಿಅಂಶಗಳನ್ನು ಗಮನದಲ್ಲಿಟ್ಕೊಂಡು ಜಿಲ್ಲೆಗೆ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಘಟಕವನ್ನು ರಚನೆ ಮಾಡಬೇಕು ಮತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಯ ಘಟಕವನ್ನು ರಚನೆ ಮಾಡಬೇಕು. ಜಿಲ್ಲಾಸ್ಪತ್ರೆ ಆಗಿರ್ತಕ್ಕಂಥ ವೆನ್ಲಾಕ್ ಜಿಲ್ಲಾಸ್ಪತ್ರೆಯನ್ನು ಪ್ರಾದೇಶಿಕ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸುತ್ತಾ ಮತ್ತು ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಿ ಇದೇ ಏಪ್ರಿಲ್ 28ರಂದು DYFI ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಕಚೇರಿ ಚಲೋ ಪಾದಯಾತ್ರೆ ನಾವು ಹಮ್ಮಿಕೊಂಡಿದೆ. ಏಪ್ರಿಲ್ 28ರಂದು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾಸ್ಪತ್ರೆ ವೆನ್ಲಾಕ್ ಎದುರಿಂದ ಆರಂಭ ಆಗುವಂತಹ ಈ ಪಾದಯಾತ್ರೆ ಪಡೀಲ್ನ ಜಿಲ್ಲಾಧಿಕಾರಿ ಕಚೇರಿ ಇರತಕ್ಕಂಥ ಕಚೇರಿ ಆವರಣದೊಳಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿವರೆಗೆ ಈ ಪಾದಯಾತ್ರೆ ನಡೀತದೆ. ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಆರೋಗ್ಯ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆರೋಗ್ಯ ಮಂತ್ರಿಯಾಗಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಜಿಲ್ಲೆಯ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಅವರ ಕಾರ್ಯವೈಖರಿ ಶೂನ್ಯ ಎನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಜಿಲ್ಲೆಯಲ್ಲಿ ನಾವು ಕಳೆದ 2 ಬಜೆಟ್ಗಳಲ್ಲಿ ಜಿಲ್ಲೆಗೆ ಕಿದ್ವಾಯಿ ಮತ್ತು ಜಯದೇವದ ಆಸ್ಪತ್ರೆಗಳು ಆಗಬೇಕೆನ್ನುವಂಥ ಒತ್ತಾಯ ಮಾಡುವಂಥ ಸಂದರ್ಭದಲ್ಲಿ, ನಾವು ಹಿಂದೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಮುದಾಯ ಕೇಂದ್ರಗಳನ್ನು ತಾಲೂಕು ಆಸ್ಪತ್ರೆಗಳಾಗಿ ಮೇಲ್ದರ್ಜೆ ಏರಿಸಬೇಕೆನ್ನುವಂಥ ಹೋರಾಟ ಮಾಡಿದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಜೆಟ್ ಪೂರ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದರು. ಜಿಲ್ಲೆಯಲ್ಲಿ ಕಿದ್ವಾಯಿ ಮತ್ತು ಜಯದೇವದ ಹೃದ್ರೋಗ ಘಟಕದ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕೆನ್ನುವಂಥದ್ದು ಪತ್ರ ಬರೆದಿದ್ದರು. ಆದರೆ ಬಜೆಟ್ನಲ್ಲಿ ಯಾವುದೇ ಘೋಷಣೆಗಳನ್ನು ಕೊಟ್ಟಿಲ್ಲ. ಈಗ ನಾವು ಮತ್ತೆ ಹೋರಾಟವನ್ನು ತೀವ್ರಗೊಳಿಸುವಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಜನರ ಬೇಡಿಕೆಗೆ ವಿರುದ್ಧವಾಗಿ ಜನರಿಗೆ ಆಸ್ಪತ್ರೆಗಳಲ್ಲಿ ವೈದ್ಯರು ಇದ್ದರೆ ಸಾಕು, ಯಾವ ಮಟ್ಟದ ಯಾವ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಜನರು ವಿಚಾರವನ್ನು ತಿಳಿಯದೇನೆ, ಜನರ ಭಾವನೆಗಳನ್ನು ಅರ್ಥ ಮಾಡದೇನೆ ಸರ್ಕಾರ ಖಾಸಗಿಯವರಿಗೆ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು, ತಾಲೂಕು ಆಸ್ಪತ್ರೆಗಳನ್ನು ಒಂದು ಕರಾರು ಮಾಡಿಕೊಂಡು ಈಗಾಗಲೇ ವಿಟ್ಲದಲ್ಲಿ, ಮೂಡಬಿದ್ರೆಯಲ್ಲಿ ಮತ್ತು ಉಲ್ಲಾಲದಲ್ಲಿ ಖಾಸಗಿ ಆಸ್ಪತ್ರೆಗಳ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ಸಂಪೂರ್ಣವಾಗಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಖಾಸಗಿಯವರ ಒಡೆತನಕ್ಕೆ ಒಪ್ಪಿಸ್ತಕ್ಕಂಥ, ಖಾಸಗಿಯವರ ಅಡಿಯಾಳುತನದಲ್ಲಿ ಸರ್ಕಾರ ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದೆ ಹೋಗಿರ್ತಕ್ಕಂಥದ್ದು ಖೇದಕರವಾದಂಥ ವಿಚಾರ. ಈ ಜಿಲ್ಲೆಯ ಜನರ ಆರೋಗ್ಯದ ದೃಷ್ಟಿಯಿಂದ ಈಗಾಗಲೇ ಈ ಜಿಲ್ಲೆಯಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಸಂಪೂರ್ಣವಾಗಿ ದುರ್ಬಲಗೊಂಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಸಮುದಾಯ ಆಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ, ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ನೇಮಕಾತಿ ಮಾಡದೆ ಅನೇಕ ವರ್ಷಗಳಾಗಿದೆ. ಅದೇ ರೀತಿಯಲ್ಲಿ ಚಿಕಿತ್ಸೆಯ
ಗುಣಮಟ್ಟ ಚಿಕಿತ್ಸೆ ಪ್ರಮಾಣವು ಕೂಡ ಭಾಳ ಕಳಪೆ ಮಟ್ಟದಲ್ಲಿದೆ ಅನ್ನುವಂಥದ್ದು ನಮಗೆ ನೋಡ್ಬೋದು. ಜಿಲ್ಲೆಯ ವೆನ್ಲಾಕ್ ಜಿಲ್ಲಾಸ್ಪತ್ರೆ ಇರ್ಬೋದು, ಲೇಡಿ ಓಷನ್ ಆಸ್ಪತ್ರೆ ಇರ್ಬೋದು, ಅಲ್ಲಿ ಕೂಡ ವೈದ್ಯರ ಕೊರತೆ ಇದೆ, ಸಿಬ್ಬಂದಿಗಳ ಕೊರತೆ ಇದೆ. ಅಲ್ಲಿ ಯಾವುದೇ ರೀತಿಯ ನೇಮಕಾತಿಗಳಾಗ್ತಾ ಇಲ್ಲ. ಯಾವುದೇ ರೀತಿಯಲ್ಲಿ ಕೂಡ ಆ ವೈದ್ಯರ ನೇಮಕಾತಿ ಆಗದಂಥ ಸಂದರ್ಭದಲ್ಲಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಎನ್ನುವಂಥದ್ದು ಅನೇಕ ವರ್ಷಗಳ ಬೇಡಿಕೆ. ಪುತ್ತೂರಿನ ಬನ್ನೂರಿನಲ್ಲಿ ಅದಕ್ಕೆ ಒಂದು ಭೂಮಿಯನ್ನು ಗುರುತಿಸುವುದನ್ನು ಬಿಟ್ಟರೆ ಆ ಬಗ್ಗೆ ಮುಂದುವರಿದಂಥ ಯಾವುದೇ ಕ್ರಮಗಳು ಸರ್ಕಾರದ ಮಟ್ಟದಲ್ಲಿ ಆಗಿಲ್ಲ ಎನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಜಿಲ್ಲೆಯ ಈ ಮಟ್ಟದ ಒಂದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಈ ಮಟ್ಟಕ್ಕೆ ದುರ್ಬಲಗೊಳಿಸುವುದರಲ್ಲಿ ಈ ಜಿಲ್ಲೆಯ ಶಾಸಕರ ಮೌನ, ಈ ಜಿಲ್ಲಾ ಆಡಳಿತದ ಮೌನ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವ ಶಾಸಕರು ಕೂಡ ಈ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಮಾಡಿರ್ತಕ್ಕಂಥ ಕರಾರನ್ನು ವಿರೋಧಿಸಿಲ್ಲ. ಯಾಕೆ ವಿರೋಧಿಸಿಲ್ಲ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಮತ್ತು BJP ಎರಡೂ ಕೂಡ ಈ ಕರಾರನ್ನು ಮೌನವಾಗಿ ಒಪ್ಪಿಕೊಂಡಿದೆ. ಇದರಿಂದಾಗಿ ಜನರಿಗೆ ಖಂಡಿತವಾಗಿ ಲಾಭ ಆಗುವುದಿಲ್ಲ. ಖಾಸಗಿ ಈ ಒಪ್ಪಂದದ ಪ್ರಕಾರ ಯಾವುದೇ ಸಮುದಾಯ ಆರೋಗ್ಯ ಕೇಂದ್ರ ಇರಲಿ ಅಥವಾ ತಾಲೂಕು ಆಸ್ಪತ್ರೆಗಳಿರಲಿ, ಜಿಲ್ಲಾಸ್ಪತ್ರೆ ಇರಲಿ, ಅಲ್ಲಿ ಬಡವರ ದೇಹವನ್ನು ಪ್ರಯೋಗ ಮಾಡಲಿಕ್ಕಾಗಿ ಬಳಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಆಗ್ತದೆ ಹೊರತು ಖಾಸಗಿ ಮೆಡಿಕಲ್ ಕಾಲೇಜಿನ ಮಕ್ಕಳಿಗೆ, ಶ್ರೀಮಂತರ ಮಕ್ಕಳಿಗೆ ಬಡವರ ದೇಹವನ್ನು ಇವತ್ತು ಪ್ರಯೋಗ ಮಾಡಲಿಕ್ಕಾಗಿ ಬಳಸುವಂಥದ್ದು ಸಾಧ್ಯತೆ ಇರ್ತಕ್ಕಂಥ ನಾವು ನೋಡಿದ್ದೇವೆ. ವೆನ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಹಾಗೆ KMC ಅವರಿಗೆ ವಹಿಸಿದ ನಂತರ ಅಲ್ಲಿ ಎಲ್ಲ ರೀತಿಯ ಬಡವರನ್ನು 1-2 ದಿವಸದಲ್ಲಿ ಚಿಕಿತ್ಸೆ ಪಡೆದು ಬಿಡುಗಡೆ ಆಗುವಂಥ ರೋಗಿಗಳನ್ನು ಕೂಡ ಅಲ್ಲಿ 16 ದಿನ ಅಲ್ಲಿ ಇಟ್ಕೊಳ್ತಾರೆ. ಮಕ್ಕಳಿಗಾಗಿ, ಅವರ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬಡವರ ದೇಹವನ್ನು ಬಳಸ್ಕೊಳ್ತಾ ಇರುವಂಥದ್ದು ನಮ್ಮ ಗಮನದಲ್ಲಿದೆ. ಅನೇಕ ಉದಾಹರಣೆಗಳು ಕೊಡ್ಬೋದು. ಸಣ್ಣ ಚಿಕಿತ್ಸೆ ಪಡೆದು 1-2 ದಿನ ಬರಬೇಕಾದರೂ ಕೂಡ ಅಲ್ಲಿ 10 ದಿವಸ 15 ದಿವಸ ಇಟ್ಕೊಂಡು ಅವರನ್ನು ಪಾಠವನ್ನು ಮಾಡಿಸ್ತಾ ಇದ್ದಾರೆ. ಕೆಲವರನ್ನು ಅಲ್ಲಿಂದ ಕರ್ಕೊಂಡೋಗಿ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಕರ್ಕೊಂಡೋಗಿ ಕೂಡ ಪಾಠವನ್ನು ಮಾಡಿಸುವಂಥದ್ದು ಇದೆ. ಇದು ಒಂದು ರೀತಿಯಲ್ಲಿ ದೌರ್ಜನ್ಯ. ಬಡವರ ದೇಹದ ಮೇಲೆ ಈ ರೀತಿಯ ಒಂದು ದೌರ್ಜನ್ಯ ಏನಿದೆ, ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಈ ಒಂದು ಹೋರಾಟ ಏನಿದೆ, ಈ ಹೋರಾಟವನ್ನು ನಾವು ತೀವ್ರಗೊಳಿಸ್ತೀವಿ. ಈ ಹೋರಾಟದ ಸಂದರ್ಭದಲ್ಲಿ ನಾವು ಜಿಲ್ಲೆಯ ಜನರನ್ನು ನಾವು ಈ ಹೋರಾಟಕ್ಕೆ ನಾವು ಕರಿತಾ ಇದ್ದೇವೆ. ಯಾವ ಮಟ್ಟದಲ್ಲಿದೆ ಅಂತ ನಾವು ನೋಡಿದ್ದೇವೆ. ಈಗಾಗಲೇ ನಾವು ಅಂಕಿಅಂಶವನ್ನು ಕೊಡ್ಬೋದು. ಈ 13,322 ಮಂದಿ ಕ್ಯಾನ್ಸರ್ ಪೇಷಂಟ್ಗಳು ಇಲ್ಲಿ ದಾಖಲಾಗಿದ್ದಾರೆ. ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಕೆಲವರು ವೆನ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಲಿಕ್ಕೆ ಬಂದಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಆ 13,322 ಮಂದಿಯಲ್ಲಿ 80% ಜನ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ. ದುಡ್ಡು ಇದ್ಕೊಂಡು ಹೋಗಿರುವಂಥದ್ದಲ್ಲ. ಇಲ್ಲಿನ ಚಿಕಿತ್ಸೆ, ಜಿಲ್ಲಾಸ್ಪತ್ರೆಯ ಚಿಕಿತ್ಸೆ ಸಿಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಕೂಡ ಇವತ್ತು ನಾವು ಪ್ರತಿಯೊಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ನೋಡ್ಬೋದು. ಯಾವ ವಾಟ್ಸಪ್ ಗುಂಪಿನಲ್ಲೂ ಕೂಡ ಓಪನ್ ಮಾಡಿದರೆ ದಿನಕ್ಕೊಂದು ರೋಗಿಗೆ ಸಹಾಯ ಕೇಳ್ತಕ್ಕಂಥ ಒಂದು ಸಂದೇಶಗಳು ಬರ್ತದೆ. ಅಲ್ಲಿ ಜನ ಕಣ್ಣೀರಿಟ್ಟು ಬೇಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ, ಇದು ಈ ಜಿಲ್ಲೆಯ ಜನರನ್ನು ಸ್ವಾಭಿಮಾನವನ್ನು ಹರಾಜಿಗಿಟ್ಟಿರ್ತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು. ಈ ಜಿಲ್ಲೆಯ ಜನಪ್ರತಿನಿಧಿಗಳ ಒಂದು ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಈ ಜಿಲ್ಲೆಯ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಖಾಸಗಿಯವರ ಒಡೆತನಕ್ಕೆ ಬಂದು, ಖಾಸಗಿಯವರ ಕಾಲ ಬುಡದಲ್ಲಿ ಬಂದು ನಿಂತಿದೆ. ಇವತ್ತು ಖಾಸಗಿಯವರ ಈ ರೀತಿಯ ಒಂದು ಮರ್ಜಿಗೆ ಒಳಗಾದಂಥ ಜನಪ್ರತಿನಿಧಿಗಳ ಈ ಸರ್ಕಾರಿ ಸಾರ್ವಜನಿಕ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವಲ್ಲಿ ಈ ಜಿಲ್ಲೆಯ BJP ಮತ್ತು ಕಾಂಗ್ರೆಸ್ನ ಶಾಸಕರುಗಳ ನಿರಾಸಕ್ತಿ ಮತ್ತು ನಿರ್ಲಕ್ಷ್ಯತೆಯೇ ಸಂಪೂರ್ಣವಾಗಿ ಅವರು ಜನಪ್ರತಿನಿಧಿಗಳು ಖಾಸಗಿಯವರ ಅಡಿಯಾಳತನಕ್ಕೆ ಒಳಗಾಗಿರ್ತಕ್ಕಂಥದ್ದೇ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಯಾವುದೇ ರೀತಿಯ ಕ್ರಮಗಳನ್ನು ಬಗ್ಗೆ ಮಾತಾಡೋದಿಲ್ಲ. ಅವರ ಈ ಸಭೆಗಳು ಯಾವುದೂ ಕೂಡ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಇರುವುದಿಲ್ಲ. ಈ ನಿಟ್ಟಿನಲ್ಲಿ ನಾವು 28ರಂದು ಈ ಉಸ್ತುವಾರಿ ಕಚೇರಿ ಸಚಿವರ ಕಚೇರಿ ಚಲೋ ಪಾದಯಾತ್ರೆ ಏನಿದೆ, ಇದು ಒಂದು ದೊಡ್ಡ ಮಟ್ಟದ ಹೋರಾಟ ಜಿಲ್ಲೆಯಲ್ಲಿ ನಾವು ರೂಪಿಸ್ತಾ ಇದ್ದೇವೆ. ಈ ಹೋರಾಟಕ್ಕೆ ಜಿಲ್ಲೆಯ ಸಾರ್ವಜನಿಕರು ಕೂಡ ದೊಡ್ಡ ರೀತಿಯಲ್ಲಿ ಬೆಂಬಲವನ್ನು ಕೊಡಬೇಕು. ಮಾಧ್ಯಮದ ಗೆಳೆಯರು ಕೂಡ ಈ ಹೋರಾಟವನ್ನು ಬೆಂಬಲಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಇನ್ನು ಕೆಲವು ಮಾಹಿತಿಗಳನ್ನು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ನೋಡಿ, ನಾವು DYFI ಒಂದು ಮಾಹಿತಿ ಹಕ್ಕಲ್ಲಿ ನಮ್ಮ ಜಿಲ್ಲಾ
ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಅಪ್ಲಿಕೇಶನ್ ಹಾಕಿದ್ವಿ. ಅದರಲ್ಲಿ ಕ್ಯಾನ್ಸರ್ ರೋಗಿಗಳು ಎಷ್ಟಿದ್ದಾರೆ ಅನ್ನೋದು ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಈಗ 2025-26ರಲ್ಲಿ ಸುಮಾರು 13,322 ಜನ ಕ್ಯಾನ್ಸರ್ ರೋಗಿಗಳು ಚಿಕಿತ್ಸೆಯನ್ನು ಪಡೆದಿದ್ದಾರೆ ನಮ್ಮ ಜಿಲ್ಲೆಯ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ. ಅದರಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲೇ 3,421 ಜನ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕ್ಯಾನ್ಸರ್ ರೋಗ ಪತ್ತೆ ಆಗೋದು, ಮತ್ತು ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಎಷ್ಟು ಜನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದನ್ನು ನಿಮಗೆ ಕಾಣ್ಬೋದು. ಮತ್ತು ಅದರದ್ದು ಬೇಕಿದ್ರೆ ಮಾಹಿತಿ ಇದೆ, ನಾನು ಹಂಚ್ಬೋದು. ಹೊರ ಜಿಲ್ಲೆಯಿಂದಲೇ 9,211 ಮಂದಿ ನಮ್ಮ ಮಂಗಳೂರಿಗೆ ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟು. ಮತ್ತು ಈವನ್ ವೆನ್ಲಾಕ್ ಇದೆ, ನಾವು ಪ್ರತ್ಯೇಕವಾಗಿ ನೋಡಿದರೆ ವೆನ್ಲಾಕ್ ಆಸ್ಪತ್ರೆ ಇದನ್ನು ತೆಗೆದು ನೋಡಿದರೆ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಕ್ಯಾನ್ಸರ್ ರೋಗಕ್ಕೆ 2012ರಿಂದ 2026ರವರೆಗೆ ಸುಮಾರು 9,708 ಮಂದಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಅದರಲ್ಲಿ ಡೆತ್ ಎಷ್ಟು ಅಂತ ಕೇಳಿದರೆ 378 ಮಂದಿ ಡೆತ್ ಆಗಿದ್ದಾರೆ. ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ಪಡುವ ವೇಳೆಯಲ್ಲಿ ಡೆತ್ ಆಗಿದ್ದಾರೆ. ಅದರಲ್ಲಿ 219 ಜನ ಪುರುಷರು, 159 ಜನ ಮಹಿಳೆಯರಿದ್ದಾರೆ. ಇದು ಒಂದು ವೆನ್ಲಾಕಲ್ಲಿ ಸರಿಯಾದ ಚಿಕಿತ್ಸೆ ಅಂದರೆ ನುರಿತ ಚಿಕಿತ್ಸೆ ಅಲ್ಲಿ ಇಲ್ಲ. ಆದರೂ ಕೂಡ ಜನ ಅಲ್ಲಿಗೆ ಪಾಪ ಬೇರೆ ಬೇರೆ ಜಿಲ್ಲೆಯಿಂದ, ಅಂದರೆ ಇದೊಂದು ರೀಜನಲ್ ಆಸ್ಪತ್ರೆ ಆಗಬೇಕು ಅಂತ ನಾವು ಬಹಳ ಕಾಲದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ ವೆನ್ಲಾಕನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ KMCಗೆ ಕೊಟ್ಟ ನಂತರ ಅಲ್ಲಿ ಕೇವಲ ಬೇರೆ ಚಿಕಿತ್ಸೆ ಆಗುತ್ತೆ ಹೊರತು ಜನರಿಗೆ ನಿಜವಾಗಿ ಒಂದು ಸೂಪರ್ ಸ್ಪೆಷಾಲಿಟಿ ಮಾದರಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ. ನೋಡಿ, ಕೇವಲ ಕ್ಯಾನ್ಸರ್ ರೋಗಕ್ಕೆ ಅಷ್ಟು ಜನ ಡೆತ್ ಆಗಿದ್ದಾರೆ. ಈವನ್ ಹೃದಯ ಸಂಬಂಧಿ ಕಾಯಿಲೆಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತಲೂ ಕೇಳುವಾಗ ಅದೇ 2012ರಿಂದ 2026ರವರೆಗೆ ಸುಮಾರು 10,467 ಜನ ಚಿಕಿತ್ಸೆಯನ್ನು ವೆನ್ಲಾಕಲ್ಲಿ ಪಡೆದಿದ್ದಾರೆ. ಅದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಕೇಳಿದರೆ 1,792 ಜನ ಈ ವೆನ್ಲಾಕಲ್ಲಿ ಚಿಕಿತ್ಸೆ ಪಡೆಯುವ ವೇಳೆ ಸತ್ತಿದ್ದಾರೆ. ಅದರಲ್ಲಿ 1,186 ಜನ ಪುರುಷರು, 606 ಜನ ಮಹಿಳೆಯರು. ನೋಡಿ, ಇಷ್ಟು ಅಗಾಧ ಒಂದು ನಮ್ಮ ವೆನ್ಲಾಕಲ್ಲಿ ಹೃದಯ ಸಂಬಂಧಪಟ್ಟು ಚಿಕಿತ್ಸೆ ಪ್ರಾರಂಭ ಆಗಿರೋದು ಇತ್ತೀಚೆಗೆ. ಅದು ಕೂಡ ಆ್ಯಂಜಿಯೋಗ್ರಾಮ್ ಮತ್ತು ಆ್ಯಂಜಿಯೋಪ್ಲಾಸ್ಟ್. ಮೊನ್ನೆ ಅದನ್ನು KMCಯ ಇದಕ್ಕೆ ಗುತ್ತಿಗೆಯನ್ನು ಕೊಟ್ಟಿರೋದು ನಮಗೆ ಗೊತ್ತಿದೆ. ಅಂದರೆ ನಾವು ಅವತ್ತಿಂದ ಇವತ್ತಿನವರೆಗೂ ಕೂಡ ಜಯದೇವ ಒಂದು ಆಸ್ಪತ್ರೆ ಇದೆ, ಜಯದೇವ ಸರ್ಕಾರದೇ, ಅದೀಗ ಬೇರೆ ಬೇರೆ ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ. ಅಂಥ ಒಂದು ಸಂಸ್ಥೆಯನ್ನು, ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತನ್ನಿ ಅನ್ನೋದನ್ನು ನಾವು ಪ್ರಬಲವಾಗಿ ಹಲವಾರು ಬಾರಿ ಬೇಡಿಕೆಯನ್ನು ಕೊಡ್ತಿದ್ದೀವಿ. ಅದೇ ರೀತಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ, ಕಿದ್ವಾಯಿ ಈಗ ಕಲಬುರಗಿಯಲ್ಲಿ ಅಂತ ಸಣ್ಣ ಜಿಲ್ಲೆಯಲ್ಲೂ ಕೂಡ ಇದೆ, ಅಥವಾ ಮೈಸೂರಲ್ಲಿದೆ, ಬೆಂಗಳೂರಲ್ಲಿದೆ, ಅದನ್ನು ಕೂಡ ತನ್ನಿ ಅಂತ ಕೇಳ್ತಾ ಇದ್ದೆ. ನೋಡಿ ಎಷ್ಟು ದುರಂತ ಅಂದರೆ, ಮೊನ್ನೆ ಇತ್ತೀಚೆಗೆ ಕಲಬುರಗಿಯ ಅಲ್ಲಿಯ ಮಿನಿಸ್ಟರ್ ಯಾರು ಪ್ರಿಯಾಂಕ್ ಖರ್ಗೆ ಅವರೊಂದು IT ಸಚಿವರು RSSನ್ನು ಕೌಂಟ್ರ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ BJPಯ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿ ಕೌಂಟ್ರ್ ಮಾಡಿದರು. ಭರತ್ ಶೆಟ್ಟಿ ಶಾಸಕರು ಮತ್ತು ಇವರು ಏನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ, ನಿಮ್ಮ ಜಿಲ್ಲೆಯಲ್ಲಿ ಏನಿದೆ ಅಂತ ಅವರನ್ನು ಕೌಂಟ್ರ್ ಮಾಡಿದರು. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೌದು 8 ಮೆಡಿಕಲ್ ಕಾಲೇಜ್ ಇದೆ, ಅದು ಯಾವುದು? ಎಲ್ಲವೂ ಕೂಡ ಪ್ರೈವೇಟ್. BJP ಇರುವಾಗ ಕಟ್ಟಿದಂಥ ಆಸ್ಪತ್ರೆನ ಅಲ್ಲ, ಅಥವಾ ಕಾಂಗ್ರೆಸ್ ಆಡಳಿತ ಬಂದ ನಂತರ ಇಲ್ಲಿ UT ಖಾದರ್ ಕೂಡ ಆರೋಗ್ಯ ಮಂತ್ರಿ ಆಗಿದ್ದರು, ಈಗ ಇಲ್ಲಿಯ ಉಸ್ತುವಾರಿ ಮಂತ್ರಿ ಆರೋಗ್ಯ ಸಚಿವರಾಗಿದ್ದಾರೆ. ಆದರೂ ಕೂಡ ಈವರೆಗೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ತರಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎರಡೂ ಜಿಲ್ಲೆಗೂ ಕೂಡ ಸರ್ಕಾರದ ಮೆಡಿಕಲ್ ಕಾಲೇಜ್ ಇಲ್ಲ. ಸಣ್ಣ ಪುಟ್ಟ ಜಿಲ್ಲೆಗಳಿಗೆ ಅಥವಾ ತೀರಾ ಹಿಂದುಳಿದ ಜಿಲ್ಲೆ ಅಂತ ಕೊಡಗು, ಉತ್ತರ ಕನ್ನಡದಂಥ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಇದೆ. ನಮ್ಮ ಇಂಥ ಒಂದು 18 ಮೆಡಿಕಲ್ ಕಾಲೇಜ್ ಇರುವಂಥ ಜಿಲ್ಲೆಯಲ್ಲಿ ಇಲ್ಲ. 16 ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಇರುವ ಜಾಗದಲ್ಲಿ ಒಂದೇ ಒಂದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಇಲ್ಲ. ಅಂದರೆ ನಮ್ಮ ಜಿಲ್ಲೆಯನ್ನು ಒಂದು ಅಭಿವೃದ್ಧಿ ಮಾಡುವ ಇಚ್ಛಾಶಕ್ತಿಯ ಯಾರಿಗೂ ಇಲ್ಲ. ಈಗ ಮೊನ್ನೆ ಯಾರು ಇಲ್ಲಿಯ ಉಸ್ತುವಾರಿ ಮಂತ್ರಿ ಮತ್ತು ಆರೋಗ್ಯ ಮಂತ್ರಿ ಹೇಳಿದರು, ಏನಂದರೆ ಇಲ್ಲಿ ನಮ್ಮ ಜಿಲ್ಲೆಗೆ ಕಿದ್ವಾಯಿ ಮತ್ತು ಜಯದೇವದ ಅಗತ್ಯತೆ ಇದೆ. ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ದಾರೆ ಮತ್ತು ವೆನ್ಲಾಕಿನ ಆರೋಗ್ಯ ಸುರಕ್ಷಾ ಸಮಿತಿಯಲ್ಲೂ ಕೂಡ ಅದರದ ಪ್ರಸ್ತಾಪ ಆಗಿದೆ. ಹಾಗಾಗಿ ಅವರೇನು ಮಾಡಿದರು, ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಮನವಿಯನ್ನು ಕೊಟ್ಟರು, ದಕ್ಷಿಣ ಕನ್ನಡ ಜಿಲ್ಲೆಗೆ ಕಿದ್ವಾಯಿ ಮತ್ತು ಜಯದೇವನ ಸ್ಥಾಪನೆ ಮಾಡಿ. ಅದರ ಮುಂದುವರಿದ ಭಾಗವಾಗಿ ಮತ್ತೇನಂದರೆ ಎಲ್ಲಿ ಮಾಡೋದಂತ ಕೇಳುವಾಗ ವಾಮಂಜೂರಿನಲ್ಲಿ ಕ್ಷಯ ಸಂಬಂಧಪಟ್ಟು TBಗೆ ಇಟ್ಟಂಥ 8 ಎಕರೆ ಜಾಗ ಇದೆ, ಆ ಜಾಗದಲ್ಲಿ ಮಾಡು, ಅಲ್ಲಿ ಅದು ಉಪಯೋಗ ಇಲ್ಲ ಅನ್ನೋದನ್ನು ಇಲ್ಲಿಯ DHO ಕೂಡ ಒಂದು ಅದಕ್ಕೆ ಪ್ರತ್ಯೇಕವಾದ ಆನ್ಸರನ್ನು ಅಲ್ಲಿ ಬರ್ತಾರೆ. ಮತ್ತು ಈವನ್ ಯಾರು ಇಲ್ಲಿಯ ಐವನ್ MLC ಐವನ್ ಅವರು ಕೂಡ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಈ ಜಿಲ್ಲೆಗೆ ಬೇಕು ಅಂತ. ಇಷ್ಟೆಲ್ಲ ಇರುವಾಗ ಅವರದೇ ಆಡಳಿತದ ಪಕ್ಷದ ಸಚಿವರೇ
ಒಂದು ಮನವಿಯನ್ನು ಕೊಟ್ಟು ಸರ್ಕಾರವನ್ನು ಒತ್ತಾಯ ಮಾಡುವಾಗ ಹಾಗಾದರೆ ಅಡ್ಡಿ ಯಾರು ಇವರಿಗೆ ಅಡ್ಡಿ ಇದ್ದಾರೆ? ಇಲ್ಲಿ ಸರ್ಕಾರದ ಒಂದು ಕಿದ್ವಾಯಿ ಅಂತ ಜಯದೇವ ಅಥವಾ ಮೆಡಿಕಲ್ ಕಾಲೇಜ್ ಆಗದೇ ಇರೋದಕ್ಕೆ ಯಾರು ಅಡ್ಡಿ ಇಟ್ಟಿದ್ದಾರೆ? ಯಾರಾದರೂ ಅಡ್ಡಿ ಇದ್ದಾರೆ? ಬಿ ಜೆ ಪಿಯವರು ಕೂಡ ಮಾತಾಡೋದಿಲ್ಲ. ಈಗ ಬಿ ಜೆ ಪಿಯವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ, ಬಿ ಜೆ ಪಿ ವಿರೋಧ ಪಕ್ಷದಲ್ಲಿದೆ. ಅಟ್ಲೀಸ್ಟ್ ಇಲ್ಲಿಯಾದರೂ ಬೇಕು ಅನ್ನೋದು ಅವರ ಬಾಯಲ್ಲೂ ಕೂಡ ಬರ್ತಾ ಇಲ್ಲ. ಯಾರು ಕೂಡ ಸರ್ಕಾರದ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಯಾರು ಕೂಡ ಇಲ್ಲಿಯ ಆಡಳಿತದಲ್ಲಿರುವಂಥ ಶಾಸಕರುಗಳಾಗಲಿ ಅಥವಾ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರಾಗಲಿ ಯಾರೂ ಮಾತಾಡ್ತಾ ಇಲ್ಲ. ಹಾಗಾದರೆ ಇದನ್ನು ಯಾರು ಒತ್ತಾಯ ಮಾಡಬೇಕು? ಈಗ ನಮ್ಮ ಜಿಲ್ಲೆಗೆ ನಾವು ಆಲ್ರೆಡಿ ಈಗ ಸರ್ಕಾರದ ಆಸ್ಪತ್ರೆಗಳು ಸಂಪೂರ್ಣ ಕಡೆಗಣೆಗೆ ಒಳಪಟ್ಟಿದೆ. ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಬಕ್ಕೆ ಇನ್ನೂ ಕೂಡ ತಾಲೂಕು ಆಸ್ಪತ್ರೆ ಬಂದಿಲ್ಲ, ಮೂಡಬಿದ್ರೆಗೆ ಇನ್ನೂ ಕೂಡ ತಾಲೂಕು ಆಸ್ಪತ್ರೆ ಇಲ್ಲ, ಉಳ್ಳಾಲದಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ, ಮುಲ್ಕಿಯಲ್ಲಿ ಇಲ್ಲ, ಮತ್ತು ಮಂಗಳೂರು ತಾಲೂಕು ಅಂತೇಳಿ ಮಂಗಳೂರು ತಾಲೂಕಿಗೂ ಇಲ್ಲ. ಅಟ್ಲೀಸ್ಟ್ ಮಂಗಳೂರು ತಾಲೂಕಿಗೆ ಸಮುದಾಯ ಆಸ್ಪತ್ರೆಯೂ ಇಲ್ಲ. ನಾವು ಅದನ್ನು ನೀವು ಬೇಕಿದ್ರೆ ಅಂಕಿಅಂಶ ನಮ್ಮ ಹತ್ರ ಇದೆ. ನಾವು ಸುರತ್ಕಲನ್ನು ಅಟ್ಲೀಸ್ಟ್ ಸುರತ್ಕಲದಲ್ಲಿರ್ತಕ್ಕಂಥ ಒಂದು ಆರೋಗ್ಯ ಕೇಂದ್ರವನ್ನು ಸಮುದಾಯ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿ ಅಂತ ನಾವು ಒತ್ತಾಯ ಮಾಡಿದ್ದೀವಿ. ಈಗ ನಾವು ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸಿ ಖಾಸಗಿ ಆಸ್ಪತ್ರೆಗಳನ್ನು ನಿಯಂತ್ರಣ ಮಾಡಿ ಅಂತ ತುಂಬ ಬಾರಿ ಇಲ್ಲಿ ಚಳುವಳಿಯನ್ನು ಮಾಡಿದ್ದೀವಿ. ಶಾಸಕರ ಅವರ ಕಚೇರಿ ಮುಂದೆ ಪ್ರತಿಭಟನಾ ಧರಣಿಯನ್ನು ಮಾಡಿದ್ದೀವಿ. ಮತ್ತು ಇಲ್ಲಿರ್ತಕ್ಕಂಥ ಸಮುದಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಜನಸಂಖ್ಯೆಗೆ ಅನುಗುಣವಾಗಿ ರಚನೆ ಮಾಡಿ ವೈದ್ಯಕೀಯ ಅಧಿನಿಯಮ ಏನು ಹೇಳುತ್ತೆ ಅದನ್ನೇ ನೀವು ಜಾರಿ ಮಾಡಬೇಕು ಅಂತ ಹೇಳಿದ್ದೀವಿ. ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ಈಗ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮತ್ತೆ ಒಂದು ಪ್ರಸ್ತಾಪ ಆಗಿತ್ತು. ಏನಂದರೆ ಕರ್ನಾಟಕ ರಾಜ್ಯಕ್ಕೆ ನಾವು ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆಸ್ಪತ್ರೆಗಳನ್ನು ಹೆಚ್ಚು ಮಾಡ್ತೀವಿ, ಅಲ್ಲಲ್ಲಿ ಇನ್ನಷ್ಟು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ತಾಲೂಕಿಗೆ ತಾಲೂಕು ಆಸ್ಪತ್ರೆ ಏನಿಲ್ಲ, ಆರೋಗ್ಯ ಕೇಂದ್ರಗಳಿಲ್ಲ. ಆದರೆ ಇರುವಂಥ ತಾಲೂಕು ಆಸ್ಪತ್ರೆ ಬೆಳ್ತಂಗಡಿಯನ್ನು ಮತ್ತು ಮೂಡಬಿದ್ರೆಯನ್ನು ಆಳ್ವಾಸ್ ಹೆಲ್ತ್ ಸೆಂಟರಿಗೆ ಕೊಟ್ಟರು. ಇನ್ನೊಂದು ವಿಟ್ಲದಲ್ಲಿದ್ದದನ್ನು ಎನ್ನಪ್ಪೆ ಅವರಿಗೆ ಕೊಟ್ಟು ಬಂಟ್ವಾಳದ ತಾಲೂಕು ಆಸ್ಪತ್ರೆಯನ್ನು AJ ಅವರಿಗೆ ಕರಾರು ಒಪ್ಪಂದ ಮಾಡಿದ್ದಾರೆ. ಈ ಕರಾರು ಒಪ್ಪಂದವನ್ನು ನಾವು ಪ್ರಬಲವಾಗಿ ವಿರೋಧ ಮಾಡ್ತೀವಿ. ಯಾಕೆಂದರೆ ಈ ಕರಾರು ಒಪ್ಪಂದ ಮಾಡಬಾರ್ದು, ಇದನ್ನು ಕೂಡಲೇ ರದ್ದು ಮಾಡಬೇಕು. ಮತ್ತು ಸರ್ಕಾರದ ಏನು ಆಸ್ಪತ್ರೆ ಇದೆ ಅದನ್ನು ಬಲಪಡಿಸಲಿಕ್ಕೆ ಒಂದು ಸರಿಯಾದ ಕ್ರಮವನ್ನು ಮತ್ತು ಖಾಲಿರುವ ಹುದ್ದೆಗಳನ್ನು ಇವರು ಭರ್ತಿ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜಲ್ಲಿ ಕಲಿತು ಹೊರಬರುವ ವಿದ್ಯಾರ್ಥಿಗಳಷ್ಟು ವೈದ್ಯರಿದ್ದಾರೆ. ಈಗ ವೈದ್ಯರು ಕೂಡ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಹಾಗಾದರೆ ಅವರನ್ನು ಸರ್ಕಾರದ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿಸ್ಬೋದಲ್ಲ? ಯಾಕೆಂದರೆ ಇವರು ಗುತ್ತಿಗೆ ಆಧಾರದಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ವೈದ್ಯರನ್ನು ತೆಗೆದರೆ ಯಾವ ವೈದ್ಯರು ಬಂದು ಕೆಲಸ ಮಾಡ್ತಾರೆ? ಯಾರು ಮಾಡಲ್ಲ. ಹಾಗಾಗಿ ಸರ್ಕಾರಕ್ಕೆ ಏನು ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸುವಂಥ ಇಚ್ಛಾಶಕ್ತಿ ಇಲ್ಲ. ಇಲ್ಲಿಯ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಆಗಲಿ ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ BJP ಇವರು ಖಾಸಗಿ ಮೆಡಿಕಲ್ ಕಾಲೇಜಿನ ಧನಿಗಳ ಲಾಬಿಗೆ ಒಳಗಾಗಿದ್ದಾರೆ. ಹಾಗಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಇನ್ನೂ ಕೂಡ ಇವರು ಮೆಡಿಕಲ್ ಕಾಲೇಜು ಮತ್ತು ಸರ್ಕಾರಿ ಆಸ್ಪತ್ರೆಯನ್ನು ಬಲಪಡಿಸುವಂಥ ಯಾವುದೇ ಇಚ್ಛಾಶಕ್ತಿಯನ್ನು ಹೊಂದಿಲ್ಲ ಅನ್ನೋದನ್ನು ನಾವು ಇದರಲ್ಲಿ ಕಾಣಬಹುದು. ಹಾಗಾಗಿ ನಾವು ಈ ಹೋರಾಟವನ್ನು ಇನ್ನಷ್ಟು ಮುಂದುವರಿಸ್ತೀವಿ. ಕಿದ್ವಾಯಿ ಮತ್ತು ಜಯದೇವ ಸೆಂಟರ್ ಇಲ್ಲಿಗೆ ಬರಲೇಬೇಕು. ಆವರೆಗೂ ಕೂಡ DYFI ಈ ಒಂದು ಬೇಡಿಕೆಯನ್ನು ಪ್ರಬಲವಾದ ಬೇಡಿಕೆ ಇಟ್ಟು ಜನರ ನಡುವೆ ನಾವು ಹೋರಾಟವನ್ನು ಸಂಘಟಿಸ್ತೀವಿ ಮತ್ತು ಸರ್ಕಾರ ಇದನ್ನು ಈಡೇರಿಸುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಇಲ್ಲದಿದ್ದರೆ ಈ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವಂಥ ಒಂದು ತೀರ್ಮಾನಕ್ಕೆ ನಾವು DYFI ಮುಂದಾಗಿದ್ದೀವಿ.